ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ದೀವಿ ಮಂತ್ರಾಲಯದ ಪಕ್ಕದಲ್ಲಿ ಶ್ರೀ ಪಂಚಮುಖಿ ದೇವಸ್ಥಾನದಲ್ಲಿ. ಇಲ್ಲಿ ದೇವಸ್ಥಾನ ಸ್ಥಳ ಹೇಗಿದೆ ಅಂತ ನೀವು ನೋಡ್ತಾ ಇಲ್ಲಿ ದೊಡ್ಡ ಕಲ್ಲಿನ ಮೇಲೆ ಚಿಕ್ಕ ಕಲ್ಲು ಯಾವ ತರ ನಿಂತ್ಕೊಂಡಿದೆ ಅಂತ ಇದು ಅದ್ಭುತವಾದ ಇದೆ. ನೀವು ನೋಡಿ ಒನ್ ಟೈಮ್. ನಮಸ್ಕಾರ ಮ್ಯಾಮ್, ನಿಮ್ಮ ಹೆಸರು ಮ್ಯಾಮ್? ಸುಮಲತಾ ಗುರುರಾಜ್. ಮ್ಯಾಮ್, ನಿಮ್ ಎಲ್ಲಿಂದ ಬರ್ತಾ ಇದ್ದೀವಿ? ಮೈಸೂರಿಂದ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ? ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಮಂತ್ರಾಲಯಕ್ಕೆ ಬರ್ತಾ ಇರ್ತೀವಿ, ಇಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು. ಹೌದು. ಇದನ್ನ ನೋಡಿ ಪವಾಡ ನೋಡಿ ಯಾವ ತರ ಅನಿಸ್ತಿದೆ? ತುಂಬಾ ಆಶ್ಚರ್ಯ ಅನ್ಸುತ್ತೆ. ಬರೀ ಬಂಡೆಕಲ್ಲು ಒಂದು ಸಿಂಗಲ್ ಬಂಡೆ ಮೇಲೆ ನಿಂತೈತೆ. ದೇವರೆಲ್ಲ ಬಂಡೆ ಮೇಲೆ ಸೃಷ್ಟಿ ಆಗಿರೋದು ನೋಡಕ್ ತುಂಬಾ ಆಸೆ ಅಂತಾನೆ ಬಂದಿರೋದು. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ದಿನೇಶ್ ಅಂತ ಹೇಳಿ. ದಿನೇಶ್. ನಿಮ್ ಯಾವ ಸರ್? ಅಲ್ಲಿಂದ ಇಲ್ಲಿ ಬಂದಿದ್ದೀರಲ್ಲ, ಇದ್ರ ಪವಾಡ ಬಗ್ಗೆ ಯಾರು ಹೇಳಿದ್ರು ಸರ್ ನಿಮ್ಗೆ? ಇಲ್ಲ, ನಾನು ಸುಮಾರು ಜನ ಜೊತೆ ಎಲ್ಲ ಕೇಳಿದ್ದೆ. ಎಲ್ಲ ಅವರೆಲ್ಲ ಹೇಳಿದ್ರು ಚೆನ್ನಾಗಿದೆ, ಹೋಗ್ ಬನ್ನಿ, ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ ಅಂತಿರು. ಇಷ್ಟು ನೋಡಿದ್ರಲ್ಲ ಕಲ್ಲಿನ ಮೇಲೆ ಇರೋದು ಅವೆಲ್ಲ, ಅದು ನೋಡಿ ನಿಮ್ಗೆ ಯಾವ ತರ ಫೀಲ್ ಆಯ್ತು ಸರ್ ನಿಮ್ಗೆ? ಮೇಡಮ್ ನೋಡಿ, ಈಗ ಅದೊಂದು ಸಣ್ಣ ಇದ್ರ ಮೇಲೆ ಬಂಡೆ ಎಲ್ಲ ಇದೆ, ಒಳಗಡೆ ಎಲ್ಲ ದೇವಸ್ಥಾನ ನೋಡ್ದು ಒಂಥರ ಖುಷಿ ಆಯ್ತು, ಸಮಾಧಾನ ಆಯ್ತು. ಬಂದಿದ್ಕು ಸಾರ್ಥ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸ್ವಾಮಿ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸ್ವಾಮಿ? ಮೇಡಮ್ ನಮ್ಮ ಹೆಸರು ಸಿದ್ದು ಅಂತ. ಯಾವ ಊರಿಂದ ಬಂದಿದ್ದೀರಿ? ಮೈಸೂರಿಂದ ಮೇಡಮ್. ಮೈಸೂರಿಂದ ಬಂದಿದ್ದೀರಲ್ಲ, ಇದ್ರ ಪವಾಡ ಬಗ್ಗೆ ಯಾರು ಹೇಳಿದ್ರು ನಿಮ್ಗೆ? ಮೇಡಮ್ ಸೂಪರ್ ಮೇಡಮ್. ಇದು ದೇವಸ್ಥಾನ ಮಾತ್ರ ಅಷ್ಟೇ ಮಟ್ಟಿಗೆ ಅದ್ಭುತ ನೋಡಿದ್ವಿ ಮೇಡಮ್. ಇದು ಸುಮಾರು ಒಂದು 25 ವರ್ಷದಿಂದ ನಾವು ನೋಡ್ತಾ ಇದೀವಿ ಮೇಡಮ್. ಇದು ದೇವಸ್ಥಾನ ಸೂಪರ್ ಇದೆ ಮೇಡಮ್, ಚೆನ್ನಾಗಿದೆ. ಆದ್ರೆ ಒಟ್ಟಿನಲ್ಲಿ ಭಕ್ತಾದಿಗಳೆಲ್ಲ ಬಂದು ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೋಲಾರಿಂದ ಬರ್ತಾ ಇದ್ರಲ್ವಾ ನೀವು? ಯಾರು ಹೇಳಿದ್ರಿ ಈ ಪವಾಡ ಬಗ್ಗೆ ನಿಮಗೆ, ಗುಡಿ ಬಗ್ಗೆ? ಮೇಡಮ್ ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದೀವಿ. 10 ವರ್ಷದಿಂದ ಬರ್ತಾ ಇದೀವಿ. ಬಂದಾಗೆಲ್ಲ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ದೇವರ ಪ್ರದಕ್ಷಿಣೆ ಹಾಕ್ಸ್ಕೊಂಡು ಹೋಗ್ತೀವಿ. ಮಣಿಮತ್ ಶಾಸ್ತ್ರ ವಿದ್ವಾಂಸಂ ಹಣಮಾದಿಶಂ ಗಾಣದಾಳ ಪುರಾದೇಶಂ ಭಾರತೇಶಂ ಭಜಾಮ್ಯಂ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ರಾಯಚೂರು ವಿಭಾಗದ ಇಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ. ಇಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸಜೀವ ಸಮಾಧಿಯಕ್ಕಿಂತ ಮೊದಲು ಇಲ್ಲಿ 12 ವರ್ಷ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ಮಾಡಿಸಿದಂಥ ಸ್ಥಳ ಬೃಂದಾವನ ಕಾಣದಲ್ಲಿ. ಆ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಾಗಿದ್ರಿ. ಕಲ್ಲಿನಲ್ಲಿ 5 ಅವತಾರದ ದರ್ಶನ ಕೊಟ್ಟರೆ. ಈ ಕಲ್ಲಿನಲ್ಲಿ ನಡುವ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಏಗ್ರೀವ ಅವರ 5 ಹೂವು ಇಟ್ಟ ನೋಡ್ರಿ. ಅವೇ 5 ಮುಖಗಳು. ಕೆಳಗ ಕಾಲು, ಬಾಲ, ಕೈ ಕಾಣುತ್ತದೆ ನೋಡಿ ಸರ್. ಅಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀದೇವಿ ಮೇಲೆ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀದೇವಿ. ಕೊಲ್ಲಾಪುರ ಈ ಗುಂಡಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ದಾಳೆ. ರಾಘವೇಂದ್ರ ಸ್ವಾಮಿಗಳು ಸತತವಾಗಿ 12 ವರ್ಷ ತಪಸ್ಸು ಮಾಡಿದ ಮೇಲೆ ಇವರೆಲ್ಲ ಪ್ರತ್ಯಕ್ಷ ಆಗಿರೋದ್ರಿ. ಇಲ್ಲಿ ನಮ್ಮ ದೊಡ್ಡವರು ಹಿರಿಯರು ಗಣೇಶ, ರುದ್ರದೇವರು, ಶೇಷದೇವರು ಅವರು ದೊಡ್ಡವರು ಹಿರಿಯರು ಪ್ರತಿಷ್ಠೆ ಮಾಡ್ಯಾರ ಇಲ್ಲಿ. ಮತ್ತೆ ಪ್ರತಿ ಅಮಾವಾಸ್ಯೆ ಭಾರಿ ಜನಸಂಖ್ಯೆ ಇರ್ತದಲ್ಲ, ವಿಶೇಷ. ಕೆಳಗೆ ಪುಷ್ಪಕ ವಿಮಾನ ಅಂತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ಸಾಯಂಕಾಲ ಪ್ರದಕ್ಷಿಣೆ ಆಗ್ತಾರಂತ ಹೇಳ್ತಾರೆ. ಆಮೇಲೆ ಬೆಡ್ ಆ್ಯಂಡ್ ಪಿಲವ್ ಇದೆ, ಹಾಸಿಗೆ ದಿಮ್ಮು. ಸಾಯಂಕಾಲದಲ್ಲಿ ವಿಶ್ರಾಂತಿ ಪಡೆಯುವ ಸ್ಥಳದಲ್ಲಿ ಕೆಳಗೆ. ಇಲ್ಲಿ ಅಮಾವಾಸ್ಯೆ ಮಾತ್ರ ಭಾರಿ ಜನ ಇರ್ತಾರೆ ಇಲ್ಲಿ ವಿಶೇಷವಾಗಿ. ಇಲ್ಲಿ ವಂಶ ಪರಂಪರವಾಗಿ ನಡೀತಾ ಇದ್ದಾರೆ. 16ನೇ ಶತಮಾನದಾಗ್ರಿ. 16ನೇ ಶತಮಾನದಲ್ಲಿ ನಡ್ಕೊಂತ ಬಂದ್ರೆ ಇವೆಲ್ಲ ವಂಶಗಳು ಎಲ್ಲ. ಇದೆಲ್ಲ 4ನೇ ತಲೆಮಾರಾದ್ರೆ ಒಂದೇ ಸರಿ. ಇದಕ್ಕೆ ಶ್ರೀರಾಮನವಮಿ ರೀ, ವಿಶೇಷವಾಗಿ ಶ್ರೀರಾಮನವಮಿ ಅಮಾವಾಸ್ಯೆ ಶನಿವಾರ ಇರ್ತದ್ರಿ. ವಿಶೇಷ ಅಮಾವಾಸ್ಯೆ ರಥೋತ್ಸವ ಇರ್ತದಲ್ಲಿ. ಆಮೇಲೆ ಇಲ್ಲಿ ಸಂತಾನ ಆಗಲಿ ಇನ್ನೊಂದು ಯಾವುದನ್ನ ಕಿರಿಕಿರಿ ಸರ್ವಸಿದ್ಧಿ ಯಂತ್ರ ಅಂತ ಬರೀತಾರೆ ಸರ್. ಅನಂತಾಚಾರ್ಯ ಮೂಲ ಅರ್ಚಕ್ರ ಇದ್ದಂಗೆ ನಡ್ಕಂತ ಬಂದ. ಅನಂತಾಚಾರ್ಯ ಅಂದ್ರೆ ಅವ್ರ ಮೂಲ ಅರ್ಚಕ್ರ ಸರ್.
ಅವರು ರಾಘವೇಂದ್ರ ಸ್ವಾಮಿಗಳು ಸಮಕಾಲೀನರು, ಸೇಮ್ ಅವರು ಇವರು ಒಂದೇ ಎದುರಾಗಿ ಇರ್ತಾರೆ. ಇಲ್ಲ ಮೂಲ ಅರ್ಚಕರು ಅಲ್ಲಿಂದ ವಂಶಾವಳಿ ನಡೀತಾ ಇದ್ರು. ಯಾವ್ಯಾವ ಊರಿಂದ ಬರ್ತಿದ್ದಾರೆ ಸ್ವಾಮಿ? ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಕರ್ನಾಟಕ, ತಮಿಳ್ನಾಡು ಜಾಸ್ತಿ ಬರ್ತಾರೆ, ಆಂಧ್ರ ಪಕ್ಕ ಸುತ್ತ ಎಲ್ಲ ಕಡೆಯಿಂದ ಬರ್ತಾರೆ ಅಲ್ಲಿ ಬರೋರು. ನೀವ್ ಎಂತದ ಅವತ್ತಾದ್ರೂ ಆಂಜನೇಯ ಸ್ವಾಮಿ ಪವಾಡ ನೋಡಿದೀರಾ ಕಣ್ಣಾರ? ಹಾ ನೋಡಿದ್ವಿ ಸರ್, ಇಲ್ಲಿ ಅನುಭವ ಸರ್. ಇಲ್ಲಿ ಒಂದು ಗದ್ವಾಲದಲ್ಲಿ ಒಂದು ಹುಡುಗ ಇದ್ರೆ ಅವನಿಗೆ ಕಣ್ಣು ಕಾಣ್ತದಿಲ್ರಿ, ಈ ಬಂದ್ಮೇಲೆ ಕಣ್ಣು ಬಂದ್ರು, ಕಾಲಿಲ್ದವ್ರು ಕಾಲು ಬಂದವ್ರು. ಇಲ್ಲಿ ಸೇವೆ ಮಾಡ್ಯಾರ, ಒಂದು ಪ್ರದಕ್ಷಿಣೆ ಮಾಡಿ ಸೇವೆ ಮಾಡ್ಕೊಂಡಾರ ಅವರು. ಅವ್ರ ಭಕ್ತಿ ಅವ್ರದ್ದು. ಸಂತಾನ ಇದ್ದರು ಸಂತಾನಗೇನ ಆಗಿಬಿಟ್ಟದ್ರ ಇಲ್ವ? ನಾವು ತಿಳಿದ ಮಟ್ಟಿಗೆ ನಮ್ಗೆ ಒಂದು 50 ವರ್ಷದ ತಿಳಿದ ಮಟ್ಟಿಗೆ ಎಲ್ಲಾರು ಸಂತಾನ ಅಂದ್ರೆ ಏನ್ ಬೇಡದೆ ಕೊಡ್ತಾರೆ ಅವ್ರು. ನಾವು ಭಕ್ತಿಲಿಂದ ಮಾಡ್ಬೇಕು, ಸದ್ಭಕ್ತಿಲಿಂದ ಮಾಡ್ಬೇಕು. ಭಕ್ತಿಲಿಂದ ಮಾಡಿದ್ರೆ ಇವ್ರು ಕೊಡ್ತಾರೆ. ಇವರೇ ಪಂಚಮಿಗೆ ಪ್ರಾಣದೇವರು. ಎಲ್ಲಿ ಬೇರೆ ಕಡೆ ಇಲ್ರಿ, ಇದೇ ಉದ್ಭವಶೀಲೆ ಅಂದ್ರೆ ಇದೇ ನಮ್ಮ ಕರ್ನಾಟಕದಾಗ, ಭಾರತ ದೇಶ ಇದೇ ಫಸ್ಟ್. ಬೇರೆ ಕಡೆ ಅವು ಪ್ರತಿಷ್ಠೆ ಇರ್ತದ್ರಿ, ಇದು ಸ್ವಯಂಭೂರಿ, ಇದು ಉದ್ಭವಶೀಲೆ. ಆ ತಾಯ್ದು ಪವಾಡ ಏನು ಸ್ವಾಮಿ? ಇದು ಸರ್ವಸಿದ್ಧಿ ಯಂತ್ರದ ಬೀಜಾಕ್ಷರ ಮಂತ್ರ ಬರೀತಾರೆ. ಏನೋ ಸರ್ವಸಿದ್ಧಿ ಯಂತ್ರ ಬಂದ್ಬಿಡ್ತದ್ರ. ಸರ್ವ ಎಲ್ಲದಕ್ಕೆ ಬರ್ತಾವ. ಮನೆಗೆ ಕಿರಿಕಿರ್ಲಿ, ಸಂಸಾರಗಳಿರಲಿ, ಗಂಡ ಹೆಂಡತಿ ಜಗಳ ಇರಲಿ, ಮತ್ತೆ ಜಲ್ದಿ ಸಂತಾನ ಆಗ್ಲಿಲ್ಲ ಅಂದ್ರೆ ಮನೆಗೆ ಏನೋ ಕಿರಿಕಿರಿಗಳು ಇರ್ತಾವ. ಕೇವಲ ದೋಷಗಳು ಇರ್ತಾವ್ರಿ, ಪಿತೃ ದೋಷ, ಮಾತೃ ದೋಷಗಳು ಇರ್ತಾವ್ರಿ. ಅವು ಸುಮ್ಮನೆ ಕಟ್ಟಿದ್ರೆ ಎಲ್ಲ ಕಡಿಮೆ ಆಗಿಬಿಡ್ತಿರವಲ್ಲ. ಅವು ಕಟ್ಟಿದ್ರೆ ಆಯ್ತ್ರಿ. ಮೊದಲು ತತ್ನಾರ ಮೂಲ ಅರ್ಚಕ ಅಂದ್ರೆ ಇಲ್ಲಿ ಬಂದು ಏನು ನಾವು ಕೋರಿಕೆನ ಕೋರ್ಕೊಂಡು ಅದೆಲ್ಲ ನೆರವೇರ ಭಕ್ತಿಯಿಂದ ಬಂದ್ರೆ ಕೋರಿಕೆ ನೆರವೇರುತ್ತೆ ಅಂತ ಹೇಳ್ತೀರಾ? ಬನ್ನಿ ವೀಕ್ಷಕರೇ, ನಿತ್ಯ ಅನ್ನದಾನ ದಾಸೋಹ ಕಾರ್ಯಕ್ರಮ ಇದೆ ಇಲ್ಲಿ. ಅಲ್ಲಿಂದ ಅನ್ನದಾನ ಊಟ ಮಾಡ್ಕೊ ಬಂದಿದ್ದಾರೆ. ಸೊ ಅವ್ರನ್ನೂ ಕೇಳೋಣ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ಮೈಸೂರಿಂದ ಇಲ್ಲಿ ನೋಡಕ್ ಬಂದಿದ್ದೀರಾ? ನೋಡಿ, ಮೈಸೂರಿಂದ ಇಲ್ಲಿ ಬಂದಿದ್ದಾರೆ. ಸರಿ ಸರ್, ನೀವು ಇಲ್ಲಿ ಊಟ ಮಾಡಿದ್ರಲ್ಲ, ಹೇಗಿದೆ ಊಟ ಎಲ್ಲ? ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಅನ್ನದಾನ ಮಾಡಿದ್ರು ಅವರು ಮನಸ್ಫೂರ್ತಿಯಿಂದ ಮಾಡ್ತಿದ್ದಾರೆ. ತಿಂದವರೆಲ್ಲ ಮೆಚ್ಕೋತಿದ್ದಾರೆ. ಸೊ ಬನ್ನಿ ನಾವು ಟೆಸ್ಟ್ ಮಾಡೋಣ, ನಾವು ನೋಡೋಣ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ. ವಾವ್ ಸರ್, ನಿಮ್ಗೆ ಏನ್ ಅನ್ನಿಸ್ತಿದೆ? ಎಷ್ಟೊಂದ್ ಜನ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ, ಅವರಿಗೆಲ್ಲ ನೀವು ಅನ್ನ ಕೊಡ್ತಿದ್ದೀರಾ? ನಿಮ್ಗೆ ಏನ್ ಅನ್ನಿಸ್ತಿದೆ ಇದ್ರಲ್ಲಿ?
ನಮಸ್ಕಾರ ಸರ್. ನಮಸ್ಕಾರ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ ನಾಯ್ಕ. ನೀವು ಏನ್ ಕೆಲಸ ನಾವು ನಿತ್ಯ ಅನ್ನದಾನಕ್ಕ ಇದು ಸೇವೆ ಮಾಡ್ತೀವಿ ಮೇಡಮ್. ನಿತ್ಯ ಅನ್ನದಾನಕ್ಕೆ ಸೇವೆ ತುಂಬಾ ಒಳ್ಳೆ ಸೇವೆ. ಈ ಸೇವೆ ನಮ್ಗೆಲ್ಲ ಮಾಡ್ಬೇಕು ಅಂತಂದ್ರೂ ಮಾಡ್ಸಲ್ಲ, ಆ ದೇವ್ರ ಇಚ್ಛೆಯಿಂದ ಇದೆಲ್ಲ ಮಾಡ್ತಿದಾರ. ಸರ್, ಈ ಅನ್ನದಾನಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಸರ್? ನಾವು ಗಣನಾಳ ಗ್ರಾಮ ಸಭೆ ಗಣನಾಳದಿಂದ ಗಣನಾಳ ಗ್ರಾಮ ನಾಗರಿಕರೆಲ್ಲರೂ ಕಲಿತು ನಾವು ನೋಡಿದ್ರಲ್ಲ ವೀಕ್ಷಕನೇ, ಅವರೆಲ್ಲ ಅನ್ನದಾನ ಮಾಡ್ತಿದೀವಿ ಅಂತ ತುಂಬಾ ಪ್ರೌಡ್ ಫೀಲ್ ಆಗ್ತಿದ್ದಾರೆ. ಇಲ್ಲಿ ದೇವಸ್ಥಾನ ಮಾತ್ರ ತುಂಬಾ ಪ್ರೌಡ್ ಇದೆ, ತುಂಬಾ ಚೆನ್ನಾಗಿದೆ. ನನ್ಗಂತೂ ಇಷ್ಟ ಆಯ್ತು. ಸ್ವಾಮಿ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ದೇವ್ರ ಹತ್ರ? 4 ವರ್ಷ ಕೆಳಗಡೆ ಇಲ್ಲಿ ಮೂಲ ಅರ್ಚಕರು ಲಕ್ಷ್ಮಣ್ ತಾತರಾವ್ ಸ್ವಾಮೀಜಿ ಅಂತ, ಲಕ್ಷ್ಮಣ್ ಸ್ವಾಮೀಜಿಯವರು ಆಳ್ಮತದವರು ಗುಂಡಿಕೆರೆ ಸಮೇತ ಕುಟುಂಬ ಸಂಸ್ಥೆ ಎಲ್ಲ ಆಳ್ಮತದವರು ಸ್ವಾಮೀಜಿ ಪೂಜೆ ಅಂದ್ರು. ಆ ಪೂಜೆಯಲ್ಲಿ ಲಕ್ಷ್ಮಣ್ ಸ್ವಾಮೀಜಿ ಅವರೆಲ್ಲ ನಾನು ಸೇವೆ ಮಾಡ್ತಾ ಇದ್ರು. ಈಗ ಇದ್ರ ಬಗ್ಗೆ ಕೇಳ್ಕೊಳ್ಳೋಣ ಅಮ್ಮನ ಬಗ್ಗೆ. ಇಲ್ಲಿ ಬಂದಿರೋರು ತಾಯಿ ಲಕ್ಷ್ಮೀದೇವಿ ಇಲ್ಲೇ ಉದ್ಭವ ಆಗಿದ್ದಾಳೆ. ಯಾರಿಗೆ ತರದಂತಲ್ಲ, ಮಹಾಲಕ್ಷ್ಮೀ ದೇವಿ ತಾನೆಗೆ ಬಂದು ಉದ್ಭವ ಆಗಿದ್ದಾಳೆ. ಈಗ ಮಂತ್ರಾಲಯದಲ್ಲಿ ಗುರುಗಳಿದ್ದಾರಲ್ಲ, ಆ ಗುರುಗಳ ದರ್ಶನ ಆಯ್ತಲ್ಲ, ಆ ಗುರುಗಳಿನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಸುಮಾರು 16 ಶತಮಾನದಲ್ಲಿ ಬಂದು ಗುರು ರಾಮಕೃಷ್ಣ ಸ್ವಾಮಿ ಇಲ್ಲಿಗೆ ಬಂದಿದ್ರು. ಇಲ್ಲಿ ಬಂದ ನಂತರ ಇಲ್ಲಿ ಅಮ್ಮನ ಹತ್ರ ಇಲ್ಲಿ ಪ್ರತಿನಿತ್ಯ ದೇವಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿಕೊಂಡು ಈ ಸ್ಥಳದಲ್ಲೇ ವಾಸ ಮಾಡ್ತಿದ್ರು. ಅವಾಗ ಯಮ ಪ್ರತ್ಯಕ್ಷ ಆಗಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಪಸ್ ಮಾಡಕ್ಕೆ ಆ ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ ಈ ತಾಯಿ ಆಂಜನೇಯ ಸ್ವಾಮಿ ಇದ್ದಾರೆ ಅಂತ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ, ಗುರುಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಆಗ ಮೊದಲು ರಾಘವೇಂದ್ರ ಸ್ವಾಮಿಗಳು ಯಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡೆ ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ ಮಾಡ್ಕೊಂಡಿದ್ದಾರ. ಅಲ್ಲಿ ತಪಸ್ಸು ಮೆಚ್ಚಿ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ರು. ಅಲ್ಲಿ ಪ್ರತ್ಯಕ್ಷ ಆಗಿ 8 ಸಲ ಆಂಜನೇಯ ಸ್ವಾಮಿ ಪಾದಗಳಿದ್ದಾವೆ, ಸ್ವಯಂ ಪಾದಗಳು. ಆಂಜನೇಯ ಸ್ವಾಮಿ ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತರಿಸ್ಕೊಡ್ತಾರೆ. ಆಂಜನೇಯ ಸ್ವಾಮಿ ಪಾದಗಳಿದ್ದಾವಲ್ಲಿ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗಿರಿ ವರಹ ಇವರೇ 5 ಮುಖದಲ್ಲಿ ಆಂಜನೇಯ ಸ್ವಾಮಿ. ಈ ಕ್ಷೇತ್ರಕ್ಕೆ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ, ರಾಯರ ತಪಭೂಮಿ, ರಾಯರ ಮನೆಯಮ್ಮ ಪುಣ್ಯಕ್ಷೇತ್ರ, ತಿರುಪತಿ ವೆಂಕಟೇಶ್ವರ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡೆ ಗುರುಗಳ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಅಲ್ಲಿ ಇರೋದು ಗ್ರಾಮ ದೇವತೆ ಮಾಂಚಲಮ್ಮ, ಮಂತ್ರಾಲಯದಲ್ಲಿ ಇದ್ದಾರಲ್ಲ ಮಾಂಚಲಮ್ಮ, ರಾಯರ ಪಕ್ಕದಲ್ಲಿ ಆ ತಾಯಿ ಮಾಂಚಲಮ್ಮ ಎಲ್ಲಿ ಸ್ಥಳ ಕೊಟ್ಟಿದ್ದಾಳೆ. ಮಂತ್ರಾಲಯದಲ್ಲೇ ಗುರುಗಳ ಬೃಂದವನಾಗಿದ್ದಾರೆ. ಈಗ ನಾವು ನೋಡೋಣ, ಅಮ್ಮನ ಶಂಕು ಚಕ್ರ ತೋರಿಸ್ತಾರೆ ನೋಡಿ. ಅಲ್ಲಿ ಶಂಕು ಪಕ್ಕದಲ್ಲಿ ಚಕ್ರ ನೋಡಿ, ಶಂಕು ಚಕ್ರ ಕಮಲಾಸನದಿಂದ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ರೆ ಮಹಾಲಕ್ಷ್ಮೀ ದೇವಿ. ಇಲ್ಲಿನ ಗ್ರಾಮಸ್ಥರು ಎರೆಕೆಳ ಮಂತ್ರ ಹರಕೆ ನೀಡುತ್ತಾಳೆ ಅಮ್ಮ. ಈಗ ಎಲ್ಲರ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಮ ಮಂಗಳ ಮಂಗಲ್ಯ ಶ್ರೀ ಪ್ರಭಾತ ಗಾಂಧಿಗೆ ಶರಣ್ಯ ಪ್ರಭೃತಿ ಗೌರಿ ನಾರಾಯಣ ನಮಸ್ತುತೆ. ಮಹಾಲಕ್ಷ್ಮೀ ಆಯ್ತು. ಈಗ ಲಕ್ಷ್ಮಿ ಯಂತ್ರಗಳ ಫೋಟೋ ಸಿಗುತ್ತವ. ಇಲ್ಲಿ ಗರ್ಭಗುಡಿಯಲ್ಲಿ ಪ್ರತಿನಿತ್ಯ ಸ್ವಾಮಿಗಳ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರ. ಪೂಜೆ ಆಗಿದ್ದು ಒಳಗಿದೆ ತುಮರಿ ಚಕ್ರ ಯಂತ್ರಗಳು ಕೊಡ್ತಾರ. ಭಯ ಆಗಲಿ, ದೃಷ್ಟಿ, ಭಯ, ವೀದ್ಯ ದೃಷ್ಟಿ, ವಿದ್ಯಾಭ್ಯಾಸಕ್ಕೆ ನರದೃಷ್ಟಿ, ಎಲ್ಲದಕ್ಕೂ ಮನೆಗೆಲ್ಲ ಆರೋಗ್ಯದ ಸಮಸ್ಯೆ ನಿವಾರಣೆ ಕೊಟ್ಟು ಆರೈಕೆ ನೀಡುತ್ತಾನೆ ಅಮ್ಮ. ಎಲ್ಲದಕ್ಕೂ ಲಕ್ಷ್ಮೀದೇವಿ ಎಲ್ಲದಕ್ಕೂ ಆರೋಗ್ಯದ ಸಮಸ್ಯೆ ನಿವಾರಣೆ ಕೊಡ್ತಾಳೆ. ಒಳ್ಳೇದಾಗ್ಲಿ. ಮಹಾಲಕ್ಷ್ಮಿ ಸತ್ವ ಪ್ರದಕ್ಷ ಆಯ್ತು.